ನಮಸ್ತೆ ಮಿತ್ರರೇ, ಮದುವೆಯನ್ನ ದೇವರು ನಿಶ್ಚಯ ಮಾಡಿರುತ್ತಾರೆ ಎಂದು ಹೇಳಿರುತ್ತಾರೆ. ಹಾಗೆಯೇ 7 ಜನ್ಮದ ಸಂಬಂಧ ಅಂತಲೂ ಹೇಳುತ್ತಾರೆ. ಭಾರತದಲ್ಲಿ ಒಂದು ವರ್ಷಕ್ಕೆ ಸುಮಾರು 10 ಮಿಲಿಯನ್ನಷ್ಟು ವಿವಾಹ ನಡೆಯುತ್ತಿದೆ. ಭಾರತೀಯರ ವಿವಾಹದ ವಯಸ್ಸು 29 ಆಗಿದೆ. 95% ಹೆಣ್ಣು ಮಕ್ಕಳು 25ನೇ ವರ್ಷಕ್ಕೆ ಮದುವೆಯಾಗುತ್ತಾರೆ. ಗಂಡು ಮಕ್ಕಳ ವಿವಾಹ ವಯಸ್ಸು ಸಾಮಾನ್ಯವಾಗಿ 32. ವೆಡ್ಡಿಂಗ್ ಪ್ಲಾನರ್ಗಳು ದಿನದಿಂದ ದಿನಕ್ಕೆ ತಮ್ಮ ಲಾಭವನ್ನು ಹೆಚ್ಚಿಸಿಕೊಳ್ಳುತ್ತಾ ಮುಂದೆ ಸಾಗುತ್ತಿದ್ದಾರೆ. ಇದರ ಜೊತೆಗೆ ಮ್ಯಾಟ್ರಿಮೋನಿಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗುತ್ತಿದೆ. ಹೀಗಿರುವಂತಹ ಭಾರತದಲ್ಲಿ ನಿಧಾನವಾಗಿ ಡಿವೋರ್ಸ್ ರೇಟ್ ಕೂಡ ಜಾಸ್ತಿ ಆಗುತ್ತಿದೆ. ಈ ವಿವಾಹ ವಿಚ್ಛೇದನ ಹೇಗೆ ಆಗುತ್ತಿದೆ, ಹಾಗೆ ಪ್ರಪಂಚದಲ್ಲಿ ವಿವಾಹ ವಿಚ್ಛೇದನದಲ್ಲಿ ಯಾವ ದೇಶ ಮುಂದಿದೆ, ಈ ವಿವಾಹ ವಿಚ್ಛೇದನಕ್ಕೆ ಕಾರಣಗಳೇನು ಎನ್ನುವಂತಹ ಎಲ್ಲ ವಿಷಯಗಳನ್ನ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಿತ್ರರೇ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಲರ್ನ್ ಇಟ್ ಫ್ರಾಮ್ ವಿನಯ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಮೊದಲಿನ ಕಾಲದಲ್ಲಿ ಸಾಯುವವರೆಗೂ ನಾವು ಜೊತೆಗಿರುತ್ತೇವೆ ಎಂದು ಹೇಳುವುದಲ್ಲದೆಯೇ ಸಾಯುವವರೆಗೂ ಗಂಡ ಹೆಂಡತಿ ಜೊತೆಯಾಗಿರುತ್ತಿದ್ದರು. ಈ ಕಾಲದಲ್ಲಿ ಸಾಯುವವರೆಗೂ ಜೊತೆಗಿರುತ್ತೇವೆ ಎಂದು ಹೇಳುತ್ತಾರೆ, ಆದರೆ ಕೆಲವು ವರ್ಷಗಳು ಮಾತ್ರ ಜೊತೆಗೆ ಇರುತ್ತಾರೆ. ಮಕ್ಕಳಿಗೆ ಅಪ್ಪ ಮತ್ತು ಅಮ್ಮನ ಇಬ್ಬರ ಪ್ರೀತಿಯೂ ಸಿಗುವುದಿಲ್ಲ. ಎಷ್ಟೋ ಮಕ್ಕಳು ಅಮ್ಮನ ಜೊತೆಗೆ ಬೆಳೆಯುತ್ತಿರುತ್ತಾರೆ. ಆಗ ಅಪ್ಪ ವಾರದಲ್ಲಿ ಒಮ್ಮೆಯೋ ಅಥವಾ 2 ಬಾರಿ ಮಕ್ಕಳನ್ನ ಭೇಟಿಯಾಗುತ್ತಾರೆ. ಮದುವೆ ಎಂದರೆ ಒಂದು ಪವಿತ್ರವಾದಂತಹ ಸಂಬಂಧವಾಗಿತ್ತು. 2 ಕುಟುಂಬಗಳನ್ನ ಸೇರಿಸುವಂತಹ ಒಂದು ದೊಡ್ಡದಾದಂತಹ ಬಂಧವಾಗಿತ್ತು. ಕೆಲವು ಸಲ ಈ ಸಂಬಂಧವನ್ನ ಕೊನೆಗೊಳಿಸದೆ ಬೇರೆ ಉಪಾಯವೇ ಇರುವುದಿಲ್ಲ. ಅದನ್ನ ಡಿವೋರ್ಸ್ ಎಂದು ಕರೆಯುತ್ತಾರೆ. ಡಿವೋರ್ಸ್ಗೆ ಪ್ರಮುಖವಾದಂತಹ ಕೆಲವು ಕಾರಣಗಳೇನೆಂದರೆ ಗಂಡ ಹೆಂಡತಿಯರಲ್ಲಿ ಪರಸ್ಪರವಾದಂತಹ ಗೌರವ ಇಲ್ಲದೆ ಇರುವಂತಹದ್ದು, ಸಮಾಜದಲ್ಲಾಗುವಂತಹ ಬದಲಾವಣೆ, ತಮ್ಮ ಸಂಗಾತಿಯ ಮೇಲೆ ವಿಶ್ವಾಸವನ್ನ ಕಳೆದುಕೊಳ್ಳುವಂತಹದ್ದು, ಮನೆಯಲ್ಲಿ ಶಾಂತಿ ಇಲ್ಲದೆ ಇರುವಂತಹದ್ದು. ಕೆಲವೊಬ್ಬರಿಗೆ ಡಿವೋರ್ಸ್ ಎನ್ನುವಂತಹದ್ದು ಸುಂದರ ಅನುಭವ ಆಗದೇ ಇರಬಹುದು. ಆದರೂ ಇಬ್ಬರೂ ಜೊತೆಯಾಗಿರಲು ಸಾಧ್ಯವಿಲ್ಲ ಎನ್ನುವಂತಹ ಕಾರಣದಿಂದ ಡಿವೋರ್ಸ್ ಅನ್ನ ತೆಗೆದುಕೊಳ್ಳುತ್ತಾರೆ. ಏಕೆಂದರೆ ಅಂತಹ ಸಂಬಂಧ ಮುಂದುವರಿದರೆ ಗಂಡ ಹೆಂಡತಿಯರ ಮಾನಸಿಕ ಸ್ಥಿತಿ ದಿನದಿಂದ ದಿನಕ್ಕೆ ಹಾಳಾಗುತ್ತಾ ಹೋಗುತ್ತದೆ. ಇತ್ತೀಚೆಗಷ್ಟೇ ನೀವು ಕೆಲವೊಂದಷ್ಟು ಡಿವೋರ್ಸ್ ವಿಷಯಗಳನ್ನ ನ್ಯೂಸ್ಗಳಲ್ಲಿ ಕೇಳಿರಬಹುದು. ಕನ್ನಡದ ಹೆಸರಾಂತ ಗಾಯಕರಾದ ಚಂದನ್ ಶೆಟ್ಟಿ ಅವರ ಡಿವೋರ್ಸ್, ಯುವರಾಜ್ ಕುಮಾರ್ ಅವರ ಡಿವೋರ್ಸ್, ಶಿಖರ್ ಧವನ್ ಅವರ ಡಿವೋರ್ಸ್, ಇದಾದ ಮೇಲೆ ಹಾರ್ದಿಕ್ ಪಾಂಡ್ಯ ಅವರ ವಿಷಯದಲ್ಲಿ ಆಗಿದ್ದಂತಹ ಡಿವೋರ್ಸ್ ವದಂತಿಗಳು. ಹಾಗಾದರೆ ವಿಶ್ವದಲ್ಲಿ ಅತಿ ಹೆಚ್ಚಿನ ಡಿವೋರ್ಸ್ ಯಾವ ದೇಶದಲ್ಲಾಗುತ್ತಿದೆ? US ಅನ್ನ ಉದಾಹರಣೆಯಾಗಿ ತೆಗೆದುಕೊಂಡರೆ 2022ರಲ್ಲಿ 20,65,905 ವಿವಾಹಗಳು ನಡೆದಿದ್ದವು. ಅದರಲ್ಲಿ 6,73,989 ದಂಪತಿಗಳು ಡಿವೋರ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿನ ವಿವಾಹಿತರ ಸಂಖ್ಯೆ 1,000 ಜನರಲ್ಲಿ 6.2ರಷ್ಟಿದೆ. ಯಾವ ಮದುವೆ ಹೆಚ್ಚು ಪ್ರಮಾಣದಲ್ಲಿ ಡಿವೋರ್ಸ್ ಪರ್ಸೆಂಟೇಜ್ ಅನ್ನು ಹೊಂದಿದೆ ಎಂದು ನೋಡುವುದಾದರೆ ಮೊದಲ ಮದುವೆ 43% ಡಿವೋರ್ಸ್ನಿಂದ ಕೊನೆಗೊಳ್ಳುತ್ತದೆ. ಎರಡನೆಯ ಮದುವೆ 60% ಡಿವೋರ್ಸ್ನಲ್ಲಿ ಕೊನೆಗೊಳ್ಳುತ್ತದೆ. ಮೂರನೆಯ ಮದುವೆ 73% ಡಿವೋರ್ಸ್ನಲ್ಲಿ ಕೊನೆಗೊಳ್ಳುತ್ತಿದೆ. ಎರಡನೇ ಮತ್ತು ಮೂರನೇ ಮದುವೆಗೆ ಹೋಲಿಸಿದರೆ ಮೊದಲನೆಯ ಮದುವೆಯ ಡಿವೋರ್ಸ್ ರೇಟ್ ಕಡಿಮೆ ಇದೆ. ಅಂದರೆ ಒಮ್ಮೆ ಡಿವೋರ್ಸ್ ಪಡೆದವರು ಮತ್ತೆ ಬೇರೆಯವರ ಜೊತೆಗೆ ಮದುವೆಯಾದರೂ ಡಿವೋರ್ಸ್ ಅನ್ನ ಪಡೆಯುತ್ತಾರೆ ಎಂದು ಈ ಅಂಕಿ ಅಂಶ ತಿಳಿಸುತ್ತದೆ. 2022ರ ವರದಿಯ ಪ್ರಕಾರ ಡಿವೋರ್ಸ್ ರೇಟ್ ಮಾಲ್ಡೀವ್ಸ್ನಲ್ಲಿ 5.2 ಇದೆ. ಡಿವೋರ್ಸ್ನಲ್ಲಿ ಮಾಲ್ಡೀವ್ಸ್ ಮೊದಲ ಸ್ಥಾನದಲ್ಲಿದೆ. ಕಜಕಿಸ್ತಾನ್ 4.6, ರಷ್ಯಾ 3.9, ಚೈನಾ 3.2. ಹಾಗಾದರೆ ಡಿವೋರ್ಸ್ ಅನ್ನ ಯಾವಾಗ ಪಡೆದುಕೊಳ್ಳುತ್ತಾರೆ? ಮದುವೆಯಾದ ತಕ್ಷಣ ಪಡೆದುಕೊಳ್ಳುತ್ತಾರಾ? ಇಲ್ಲ, ಡಿವೋರ್ಸ್ ಅನ್ನ ಮದುವೆಯಾದ ತಕ್ಷಣ ಪಡೆಯಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ 8 ವರ್ಷಗಳ ನಂತರ ಡಿವೋರ್ಸ್ ಅನ್ನ ಪಡೆಯುತ್ತಾರೆ ಎಂದು ವರದಿ ಹೇಳುತ್ತದೆ. ವಿಶೇಷ ಏನೆಂದರೆ ಈ 2 ದೇಶಗಳಲ್ಲಿ ಡಿವೋರ್ಸ್ ಇಲ್ಲಿಗಲ್ ಎಂದು ಹೇಳಲಾಗುತ್ತದೆ. ಒಂದು ರಿಪಬ್ಲಿಕ್ ಆಫ್ ಫಿಲಿಪೈನ್ಸ್, ಮತ್ತೊಂದು ವ್ಯಾಟಿಕನ್ ಸಿಟಿ. ಅತ್ಯಧಿಕವಾದಂತಹ ಡಿವೋರ್ಸ್ ಯಾವ ಉದ್ಯೋಗದಲ್ಲಿರುವವರಿಗೆ ಆಗುತ್ತದೆ ಎಂದರೆ ಬಾರ್ ಅಟೆಂಡರ್ಸ್ ಮತ್ತು ಗೇಮಿಂಗ್ ಮ್ಯಾನೇಜರ್ ಕೆಲಸದಲ್ಲಿರುವವರಿಗೆ. ಇವರ ಡಿವೋರ್ಸ್ ಪ್ರತಿಶತ 50%ಕ್ಕಿಂತಲೂ ಜಾಸ್ತಿ ಇದೆ. ಭಾರತದಲ್ಲಿ ಡಿವೋರ್ಸ್ ರೇಟ್ 2019ರ ವರದಿಯ ಪ್ರಕಾರ 1%ಗಿಂತಲೂ ಕಡಿಮೆ ಇದೆ. ಈ ಡೇಟಾವನ್ನ ಕೇಳಲು ಸಂತೋಷವಾಗುತ್ತದೆ. ಉಳಿದ ದೇಶಗಳಿಗೆ ಹೋಲಿಸಿದರೆ ಭಾರತದ ಕುಟುಂಬ ವ್ಯವಸ್ಥೆ ಚೆನ್ನಾಗಿದೆ ಅಂತ ತಿಳಿದುಕೊಳ್ಳಬಹುದು. ಆದರೆ ಈ ಡೇಟಾದ ಪ್ರಕಾರ ಭಾರತದಲ್ಲಿರುವಂತಹ ಎಲ್ಲ ಜೋಡಿಗಳು ಸುರಕ್ಷಿತವಾಗಿದ್ದಾರೆ ಹಾಗೂ ಚೆನ್ನಾಗಿದ್ದಾರೆ ಅಂತ ತಿಳಿದುಕೊಂಡರೆ ಅದು ತಪ್ಪಾಗುತ್ತದೆ. ಏಕೆಂದರೆ 17 ಏಪ್ರಿಲ್ 2024ರ ವರದಿಯ ಪ್ರಕಾರ ಭಾರತದ 32% ಮಹಿಳೆಯರಿಗೆ ಡೊಮೆಸ್ಟಿಕ್ ವೈಲೆನ್ಸ್ ಉಂಟಾಗುತ್ತದೆ ಎಂದು ಹೇಳಲಾಗಿದೆ. ಡೊಮೆಸ್ಟಿಕ್ ವೈಲೆನ್ಸ್ ಎಂದರೆ ಫಿಸಿಕಲ್, ಸೆಕ್ಸುವಲ್, ಎಮೋಷನಲ್ ಆಗಿ ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡನಿಗೆ ನೀಡುವ ತೊಂದರೆ. 2019ರ NCRB ವರದಿಯ ಪ್ರಕಾರ ಭಾರತದಲ್ಲಿ 1 ಲಕ್ಷ ಡೊಮೆಸ್ಟಿಕ್ ವೈಲೆನ್ಸ್ಗಳು ವರದಿಯಾಗಿದೆ.
ಭಾರತದಲ್ಲಿ ಲೋ ಡಿವೋರ್ಸ್ ರೇಟ್ ಇರಲು ಕೆಲವೊಂದಷ್ಟು ಕಾರಣಗಳಿವೆ. ಅದೇನೆಂದರೆ ಭಾರತದಲ್ಲಿ ಮದುವೆ ಎನ್ನುವಂತಹದ್ದು ಹೆಣ್ಣು ಗಂಡನನ್ನ ಕೇವಲ ಒಂದು ಜೀವನದ ಸಂಗಾತಿಯಾಗಿ ನೋಡುವುದಲ್ಲದೆಯೇ ಸಂಪೂರ್ಣ ಜೀವನ ಗಂಡ ಹೆಂಡತಿಯನ್ನು ರಕ್ಷಣೆ ಮಾಡುತ್ತಾನೆ ಎನ್ನುವಂತಹ ಭಾವನೆ ಇದೆ. ಒಂದು ಹೆಣ್ಣು ಡಿವೋರ್ಸ್ ತೆಗೆದುಕೊಂಡರೆ ಸಮಾಜದಲ್ಲಿ ಹಲವು ರೀತಿಯಾದಂತಹ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತದೆ. ಎಲ್ಲರೂ ಕೂಡ ಒಂದು ವಿಚಿತ್ರವಾದಂತಹ ಭಾವನೆಯಿಂದ ಆಕೆಯನ್ನು ನೋಡುತ್ತಾರೆ. ಭಾರತದಲ್ಲಿ 2023ರ ವರದಿಯ ಪ್ರಕಾರ 37% ಹೆಣ್ಣು ಮಕ್ಕಳು ಮಾತ್ರ ಉದ್ಯೋಗವನ್ನ ಮಾಡುತ್ತಿದ್ದಾರೆ. ಹಾಗಾಗಿ ಗಂಡನ ಆಸರೆ ಒಂದು ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಅನ್ನ ಮಹಿಳೆಯರಿಗೆ ನೀಡುತ್ತಿದೆ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದರಿಂದ ಅವಳ ಮುಂದಿನ ಜೀವನವನ್ನ ಪೂರ್ತಿ ಗಂಡನ ಮನೆಯವರೇ ನೋಡಿಕೊಳ್ಳುವುದಾಗುತ್ತದೆ. ಹಾಗಾಗಿ ತಂದೆಯ ಮನೆಯವರಿಗೆ ಕಷ್ಟ ಕಳೆದಂತೆ ಎಂದು ಅವರು ಆಲೋಚನೆಯನ್ನ ಮಾಡುತ್ತಾರೆ. ಇನ್ನು ಕೆಲವು ಸಲ ಹೆಂಡತಿ ಗಂಡನ ಪ್ರಾಪರ್ಟಿ ಎಂದು ಆಲೋಚನೆಯನ್ನ ಮಾಡಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಏನಾದರೂ ಹೆಣ್ಣು ಡಿವೋರ್ಸ್ ಅನ್ನ ತೆಗೆದುಕೊಂಡರೆ ಅದು ಒಂದು ಬಿಸಿಯಾದ ಎಣ್ಣೆಯ ಪಾತ್ರೆಯಿಂದ ಮತ್ತೊಂದು ಬಿಸಿಯಾದ ಎಣ್ಣೆಯ ಪಾತ್ರೆಗೆ ಬಿದ್ದ ಹಾಗಾಗುತ್ತದೆ. ಡಿವೋರ್ಸ್ ತೆಗೆದುಕೊಂಡರೆ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆಯನ್ನ ಮಾಡಬೇಕಾಗುತ್ತದೆ. ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಿಸಬೇಕೆಂದರೆ ತುಂಬಾ ಖರ್ಚಾಗುತ್ತದೆ ಮತ್ತೆ ಕಷ್ಟಪಡಬೇಕಾಗುತ್ತದೆ. ವೈಜ್ಞಾನಿಕ ವರದಿಗಳ ಪ್ರಕಾರ ಸಿಂಗಲ್ ಪೇರೆಂಟ್ ಅಂದರೆ ಡಿವೋರ್ಸ್ ಆದ ಪೇರೆಂಟ್ ಇರುವಂತಹ ಮಗುವಿನ ಆರೋಗ್ಯದ ಮೇಲೆ ಅಪ್ಪ ಅಮ್ಮನ ಡಿವೋರ್ಸ್ ತುಂಬಾ ಪರಿಣಾಮವನ್ನು ಬೀರುತ್ತದೆ. ಒಂದು ಕೆಟ್ಟದಾದಂತಹ ವಿವಾಹ ಜೀವನವು ಆ ಮಗುವಿನ ಆರೋಗ್ಯದ ಮೇಲೆ ಅಷ್ಟೇ ಪರಿಣಾಮವನ್ನು ಬೀರಬಹುದು. ಕೆಲವೊಂದು ಸಲ ಡಿವೋರ್ಸ್ ಪ್ರೊಸೀಜರ್ ತುಂಬಾ ಕಷ್ಟಕರವಾಗಿರುತ್ತದೆ. ಸುಪ್ರೀಂ ಕೋರ್ಟ್ ವರದಿಯ ಪ್ರಕಾರ ಭಾರತದಲ್ಲಿ ಲವ್ ಮ್ಯಾರೇಜ್ ಮತ್ತು ಅರೇಂಜ್ ಮ್ಯಾರೇಜ್ಗಳ ನಡುವೆ ಕಂಪೇರ್ ಮಾಡಿದರೆ ಲವ್ ಮ್ಯಾರೇಜ್ ನಿಂದ ಡಿವೋರ್ಸ್ ಕೇಸ್ ಜಾಸ್ತಿ ಆಗಿದೆ. ಮೊದಲಿನ ಕಾಲದಲ್ಲಿ ಕುಟುಂಬ ದೊಡ್ಡದಾಗಿರುತ್ತಿತ್ತು. ಹಾಗಾಗಿ ಯಾವುದೇ ತೊಂದರೆಗಳು ಬಂದರೂ ಯಾವುದೇ ರೀತಿಯಾದಂತಹ ಭಿನ್ನವಾದಂತಹ ಅಭಿಪ್ರಾಯಗಳಿದ್ದರೂ ದೊಡ್ಡವರು ಅದನ್ನ ಸರಿಪಡಿಸುತ್ತಿದ್ದರು. ಆದರೆ ಇಂದಿನ ಕಾಲದಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇರುವುದರಿಂದ ಚಿಕ್ಕ ಚಿಕ್ಕ ವಿಷಯಗಳೇ ದೊಡ್ಡದಾಗಿ ಮುಂದೆ ಡಿವೋರ್ಸ್ಗೆ ಕಾರಣವಾಗುತ್ತದೆ. ವಿಶೇಷವಾದಂತಹ ಕಾರಣವೇನೆಂದರೆ ಪ್ರೊಫೆಷನಲ್ ಲೈಫ್ ಮತ್ತು ಪರ್ಸನಲ್ ಲೈಫ್ಗೆ ಸರಿಯಾದ ಟೈಮ್ ಅನ್ನ ನೀಡದೇ ಇರುವುದರಿಂದಲೂ ಎಷ್ಟೋ ದಂಪತಿಗಳಲ್ಲಿ ಡಿವೋರ್ಸ್ ಉಂಟಾಗುತ್ತದೆ. ಹಾಗಾಗಿ ಹೊಂದಿಕೊಂಡು ಹೋಗುವಂತಹದ್ದು ಉತ್ತಮ ಜೀವನಕ್ಕೆ ಒಂದು ಸರಿಯಾದ ಮಾರ್ಗವಾಗಿದೆ. ಏಕೆಂದರೆ ಡಿವೋರ್ಸ್ ತೆಗೆದುಕೊಂಡ ಆ ಇಬ್ಬರ ಜೀವನ ಚೆನ್ನಾಗಿದ್ದರೂ ಮಗುವಿನ ಜೀವನ ತುಂಬಾ ಕಷ್ಟಕರವಾಗಿರುತ್ತದೆ. ಆ ಮಗುವಿನ ಕಾರಣದಿಂದ ಇಬ್ಬರ ಜೀವನ ಮತ್ತೆ ಕಷ್ಟಕರವಾಗಬಹುದು. ಎಷ್ಟೋ ಪ್ರಕರಣಗಳಲ್ಲಿ ಆ ಮಗು ತನ್ನ ತಂದೆಯ ಜೊತೆಗೆ ಇರಲು ಸಾಧ್ಯವಾಗುವುದಿಲ್ಲ. ತಾಯಿ ಮದುವೆಯಾದವರನ್ನ ತಂದೆ ಅಂತ ಕರೆಯಲು ಸಾಧ್ಯವಾಗುವುದಿಲ್ಲ. ಡಿವೋರ್ಸ್ಗೆ ಕೆಲವೊಂದಷ್ಟು ಸಿಲ್ಲಿ ಕಾರಣಗಳನ್ನ ನಿಮಗೆ ತಿಳಿಸುತ್ತೇನೆ. ಕ್ಯಾಲಿಫೋರ್ನಿಯಾದ ಮಹಿಳೆಯೊಬ್ಬಳು 1996ರಲ್ಲಿ ತನ್ನ ಪತಿಗೆ ವಿಚ್ಛೇದನವನ್ನು ಕೊಡುತ್ತಾಳೆ. ಈ ಪ್ರಕರಣವಾಗಿ 2 ವರ್ಷಗಳ ನಂತರ ವಿಚ್ಛೇದನಕ್ಕೆ ನಿಜವಾದಂತಹ ಕಾರಣ ಹೊರಗೆ ಬರುತ್ತದೆ. ಅದೇನೆಂದರೆ ವಿಚ್ಛೇದನಕ್ಕೆ 11 ದಿನಗಳ ಮೊದಲೇ ಆಕೆ ಕ್ಯಾಲಿಫೋರ್ನಿಯಾದ ಲಾಟರಿಯಲ್ಲಿ 1.3 ಬಿಲಿಯನ್ ಹಣವನ್ನ ಗೆದ್ದಿರುತ್ತಾಳೆ. ಆ ಗೆದ್ದಿರುವಂತಹ ಹಣದಲ್ಲಿ ತನ್ನ ಗಂಡನಿಗೂ ಭಾಗವನ್ನ ನೀಡಬೇಕಾಗುತ್ತದೆ ಎಂದು ಆಕೆ ವಿಚ್ಛೇದನವನ್ನ ಪಡೆದುಕೊಂಡಿರುತ್ತಾಳೆ. 2009ರಲ್ಲಿ ಜರ್ಮನಿಯ ಒಂದು ಮಹಿಳೆ ಡಿವೋರ್ಸ್ಗೆ ಅಪ್ಲೈಯನ್ನ ಮಾಡಿದ್ದಳು. ಅದಕ್ಕೆ ಕಾರಣವೇನೆಂದರೆ ಪತಿಯು ಮನೆಯಲ್ಲಿದ್ದಂತಹ ಗೋಡೆಯನ್ನ ಕೆಡವಿ ಹೊಸದಾದಂತಹ ಗೋಡೆಯನ್ನ ನಿರ್ಮಿಸಿದ್ದನು. ಪತಿಯನ್ನ ಕೇಳಿದಾಗ ಆ ಗೋಡೆ ತುಂಬಾ ಹೊಲಸಾಗಿದೆ, ಅದಕ್ಕಾಗಿ ಹೊಸದಾಗಿ ನಿರ್ಮಿಸಿದ್ದೇನೆ ಎಂದು ಹೇಳಿರುತ್ತಾನೆ. ಇದೇ ಡಿವೋರ್ಸ್ಗೆ ಮೂಲ ಕಾರಣವಾಗಿತ್ತು. 1994ರ ಸಂದರ್ಭದಲ್ಲಿ ನ್ಯೂಯಾರ್ಕ್ನ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಗೆ ಡಿವೋರ್ಸ್ ಅನ್ನ ಗುಪ್ತವಾಗಿ ನೀಡಿರುತ್ತಾನೆ. 22 ವರ್ಷಗಳಾದ ಮೇಲೆ ಆಕೆಗೆ ಈ ವಿಷಯ ತಿಳಿದು ಬರುತ್ತದೆ. 34 ವರ್ಷದ ವ್ಯಕ್ತಿಯೊಬ್ಬ ಮದುವೆಯಾದ ಕೆಲವು ದಿನಗಳ ನಂತರ ತನ್ನ 28 ವರ್ಷದ ಹೆಂಡತಿಗೆ ಡಿವೋರ್ಸ್ ಅನ್ನ ನೀಡಿರುತ್ತಾನೆ. ಅದಕ್ಕೆ ಕಾರಣವೇನೆಂದರೆ ಆಕೆಯನ್ನ ಆತ ಮೇಕಪ್ ಇಲ್ಲದೆಯೇ ನೋಡಿರುತ್ತಾನೆ. ಇಬ್ಬರು ಮದುವೆಯಾದ ಕೆಲವು ದಿನಗಳ ನಂತರ ಸಮುದ್ರಕ್ಕೆ ಭೇಟಿ ನೀಡಿದಾಗ ಸಮುದ್ರ ನೀರಿನಲ್ಲಿ ಆಡುವಂತಹ ಸಂದರ್ಭದಲ್ಲಿ ಆಕೆಯ ಮೇಕಪ್ ಎಲ್ಲ ನೀರಿನಲ್ಲಿ ಹೋಗಿರುತ್ತದೆ. ಹಾಗಾಗಿ ಆತ ತನ್ನ ಹೆಂಡತಿ ನನಗೆ ವಂಚನೆಯನ್ನ ಮಾಡಿದ್ದಾಳೆ, ಮೇಕಪ್ ಇಲ್ಲದೆಯೇ ಆಕೆಯನ್ನ ನೋಡಲು ಸಾಧ್ಯವಿಲ್ಲ ಎಂದು ದೂರಿರುತ್ತಾನೆ. 2007ರಲ್ಲಿ ರಷ್ಯನ್ ಪತಿಯೊಬ್ಬ ಪೋಕರ್ ಆಡುವ ಎಲ್ಲವನ್ನೂ ಕಳೆದುಕೊಂಡು ಕೊನೆಗೆ ತನ್ನ ಹೆಂಡತಿಯನ್ನ ಪಣವಾಗಿಟ್ಟು ಕಳೆದುಕೊಂಡಿದ್ದ. ಇದು ಅವರ ಡಿವೋರ್ಸ್ಗೆ ಕಾರಣವಾಗಿತ್ತು. ಜೀವನ ಅನ್ನುವಂತಹದ್ದು ಇಷ್ಟದಿಂದ ಬದುಕುವಂಥದ್ದಾಗಿರಬೇಕೇ ಹೊರತು ಕಷ್ಟದಿಂದ ಬದುಕುವಂಥದ್ದಾಗಿರಬಾರದು. ಹಾಗಾಗಿ ಹೇಗೆ ಉತ್ತಮವಾದಂತಹ ದಾಂಪತ್ಯ ಜೀವನವನ್ನ ಸಮಾಜ ನೋಡುತ್ತದೆಯೋ ಹಾಗೆಯೇ ದಾಂಪತ್ಯ ಜೀವನದಿಂದ ಕಹಿ ಉಂಟಾಗಿ ಡಿವೋರ್ಸ್ ತೆಗೆದುಕೊಂಡವರನ್ನು ನೋಡಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಧನ್ಯವಾದ.